ಇದೇ ಮೇ 25, 2025 ಬೆಂಗಳೂರು ಶೇಷಾದ್ರಿಪುರನ ವಿಶ್ವಕರ್ಮ ಸಮಾಜ ಕಚೇರಿಯಲ್ಲಿ ನಡೆದ ಮಹತ್ವದ ಚುನಾವಣೆ 1942ರಲ್ಲಿ ಸ್ಥಾಪಿತವಾದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಆಡಳಿತ ಮಂಡಳಿ ಆಯ್ಕೆ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಒಟ್ಟು 13,000 ಸದಸ್ಯರಿರುವ ಈ ಸಂಘದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತದೆ. ಈ ಬಾರಿ 5,000 ಸದಸ್ಯರು ಮತದಾನದಲ್ಲಿ ಭಾಗವಹಿಸಿದರು. ಚುನಾವಣೆಯ ಮೂಲಕ 12 ನಿರ್ದೇಶಕರು ಆಯ್ಕೆಯಾದರು. ಅವರಲ್ಲಿ 8 ಪುರುಷರು, 4 ಮಹಿಳೆಯರು. ಈ ನಿರ್ದೇಶಕರಿಂದಲೇ ಮುಂದಿನ ಅಧ್ಯಕ್ಷ ಮತ್ತು ಚೇರ್ಮನ್ ಆಯ್ಕೆಯಾಗಲಿದ್ದಾರೆ. ಜವಾಬ್ದಾರಿಯುತ ಹಾಗೂ ಶ್ರೇಷ್ಠ ಆಡಳಿತಕ್ಕಾಗಿ ನಡೆದ ಈ ಪ್ರಕ್ರಿಯೆ ಸಮಾಜದ ಭವಿಷ್ಯಕ್ಕೆ ನವಚೈತನ್ಯ ನೀಡಲಿದೆ. ಇದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಜನತಾಂತ್ರಿಕ ಶಕ್ತಿ ಮತ್ತು ಒಗ್ಗಟ್ಟಿನ ಪ್ರತಿರೂಪ. ಎಲ್ರಿಗೂ ನಮಸ್ಕಾರ. ನಾನು ಕುಮಾರ್ ಅಂತ, ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಕೇಂದ್ರ ರಾಜ್ಯ ಸಂಘದ ಸದಸ್ಯನಾಗಿ ಆಯ್ಕೆಯಾಗಿ ಈ ದಿನ ಈ ಚುನಾವಣೆ ನಡೀತಾ ಇರೋದ್ರಿಂದ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ಈ ಚುನಾವಣೆ ಉಮೇಶ್ ಮತ್ತು ಬಾಬು ಪತ್ತಾರ್ ಮತ್ತು ಈಶ್ವರಾಚಾರ್ ರವರ ನಾಯಕತ್ವದಲ್ಲಿ ಬಹಳ ನಾಜೂಕಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ಈ ಚುನಾವಣೆಯಲ್ಲಿ ನಮ್ಮ ಟೀಮ್ ಬಹುಮತದಿಂದ ಗೆದ್ದಿದೆ. ಈ ಟೀಮ್ ಮುಂದೆ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡುತ್ತೆ ಈ ಬೆಂಗಳೂರು ನಗರದಲ್ಲಿ, ಹಾಗೂ ರಾಜ್ಯಕ್ಕೂ ಕೂಡ ಉತ್ತಮ ಕೆಲಸವನ್ನ ಕೊಡುತ್ತೆ. ನಾವು ಈ ಸಂಘದ ನಿರ್ದೇಶಕರಲ್ಲಿ ಮತ್ತು ಸಹಕಾರವನ್ನು ಕೊಟ್ಟು ಸಂಘ ಉತ್ತಮವಾಗಿ ಕೆಲಸ ನಿರ್ವಹಿಸೋದಕ್ಕೆ ಪೂರ್ಣ ಸಹಕಾರವನ್ನು ನೀಡಿ ಸಂಘವನ್ನ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಶ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಈ ಸಮಾಜ ಕೆಡಬೇಕು, ಬಹಳ ಹಳೆ ಸಮಾಜ, ಹೊಸ ಕಟ್ಟಡವನ್ನ ಸುಮಾರು 6 ವರ್ಷದ ಕಟ್ಟಡವನ್ನ ಕಟ್ಟಬೇಕು ಅಂತ ಈಗಾಗಲೇ ನೀಲಿ ನಕ್ಷೆಯನ್ನ ತಯಾರು ಮಾಡಿದ್ದೇವೆ. ಆ ನಕ್ಷೆ ವಹಿಸಿ ಕೆಳಗಡೆ ಗ್ರೌಂಡ್ ನಲ್ಲಿ ಹತ್ರ ಮೇಲ್ಗಡೆ 3rd ಫ್ಲೋರ್ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೊಠಡಿಗಳನ್ನ ನಿರ್ಮಾಣ ಮಾಡಿ ಸ್ಥಾಪನೆ ಮಾಡ್ತಾ ಇದ್ದೇವೆ. 5ನೇ ಫ್ಲೋರ್ ನಲ್ಲಿ ಬಂದಿರುವಂತಹ ಅತಿಥಿಗಳಿಗೆ ಉಳ್ಕೊಳ್ಳಿಕ್ಕೆ, ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಅತಿಥಿಗಳಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. 6ನೇ ಫ್ಲೋರ್ ನಲ್ಲಿ ನಮ್ಮ ರಾಜ್ಯದ ಪರಮ ಪೂಜ್ಯ ಸ್ವಾಮೀಜಿಗಳು ಬೆಂಗಳೂರು ನಗರಕ್ಕೆ ಆಗಮಿಸಿದಾಗ ಅವರು ಇಲ್ಲಿ ಉಳಿದುಕೊಳ್ಳಿದ್ದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನ ಹಾಕಿಕೊಂಡು ಈ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಕುಮಾರ್ ಅಂತ, ಹಾಸನ ಜಿಲ್ಲಾ ಕೇಂದ್ರ ಸಂಘದ ಸದಸ್ಯ. ಹೆಸರು ಶೋಭಾ ಅಂತ ಹೇಳಿ, ನಾನು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಮಹಿಳಾ ಅಭ್ಯರ್ಥಿಯಾಗಿ ಬೇಬೀರಿನ ಕಳಿಸಿದ್ದೇನೆ. ಮಹಿಳೆಯರು ಬಹುಮತದಿಂದ ನನ್ನನ್ನು ಅದನ್ನ ನಾವು ಅವರನ್ನ ಕೊಂಡೋಗ್ಬೇಕು ಅಂತ ನನ್ನ ಬಯಕೆಯಾಗಿದೆ. ನಾನು ವಿಶ್ವಕರ್ಮ ಸಮಾಜವನ್ನ ಎಲ್ಲರ ಒಂದು ಇವತ್ತು ಚುನಾವಣೆಯಿಂದ ಎಲ್ಲರೂ ಖುಷಿ ಸಂಭ್ರಮದಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲ ಮತದಾರರಿಗೆ ನನ್ನ ಮಹಿಳಾ ವಿಭಾಗದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ನಾನು ಮೂಲತಃ ಮಾರ್ಸಂದ್ರ ಗ್ರಾಮದವರು. ನಮ್ಮ ಈ ಒಂದು ವಿಶ್ವಕರ್ಮ ಸಮಾಜದಲ್ಲಿ 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. 10 ವರ್ಷಗಳ ಕಾಲ ಜನರಲ್ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದ್ದೇನೆ. ಮತ್ತೆ ಈ ದಿನಗಳಲ್ಲಿ ನಾವು ಸಿಂಡಿಕೇಟ್ ಅಂತ ಮಾಡಿಕೊಂಡು 12 ಜನ ಬಾಬು ಪತ್ತಾರ್, ಉಮೇಶ್, ಈಶ್ವರಾಚಾರ್ ತಂಡ ಅಂತೇಳಿ ಮಾಡಿ ನಾವು 12 ಜನಗಳು, 8 ಜನ ಪುರುಷರು ಮತ್ತು 4 ಜನ ಮಹಿಳೆಯರ ಒಂದು ತಂಡ ಮಾಡಿ ಒಟ್ಟು 12 ಸ್ಥಾನಕ್ಕೂ ಪೂರ್ಣ ನಾವು ತಂಡ ಮಾಡಿಕೊಂಡು ನಾಮಿನೇಷನ್ ಹಾಕಿ ಎಲೆಕ್ಷನ್ಗೆ ಬಂದ್ವು. ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ತಂಡಕ್ಕೆ ಪೂರ್ಣ 100% ಬಂದು ಜಯ ಗಳಿಸಿದ್ದೇವೆ. ಇದೇ ರೀತಿ ನಮ್ಮ ಈ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ 2 ಜಿಲ್ಲೆಗಳಿಂದ 12 ಸ್ಥಾನಗಳು ಕೂಡ ನಾವು ಎಲ್ಲರೂ ಸಹ 100% ಎಲ್ಲ ಜಯಗಳಿಸಿದ್ದೇವೆ. ಈ ಒಂದು ಜಯಕ್ಕೆ ಕಾರಣರಾದಂತ ನಮ್ಮ ವಿಶ್ವಕರ್ಮ ಎಲ್ಲ ಬಂಧು ಬಹಿರಿಯರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಪೂರ್ವಕವಾದ ವಂದನೆಗಳನ್ನು ಹೇಳಲು ಬಯಸುತ್ತೇನೆ. ವಿಶ್ವಕರ್ಮ ಸೇವಾ ಸಮಿತಿಯ ಸಂಚಾಲಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇಷ್ಟು ವರ್ಷ. ಇವಾಗ ಸಾಮಾಜಿಕಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ವಿಶ್ವಕರ್ಮ ಬಂಧುಗಳು ಮುಂದಿನ ದಿನಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ
ನಾವು ಪ್ರಯತ್ನ ಬೀಳ್ತೀವಿ ಸ್ವಾಮಿ. ನಮ್ದು ವಿಶ್ವಕರ್ಮ ಸೇವಾ ಸಮಿತಿ ಬೆಂಗಳೂರು. ಆ ಕಡೆಯಿಂದ ನಾವು ಬಾಬು ಪತ್ತರು, ಉಮೇಶು, ಈಶ್ವರಾಚಾರ್ಯ ಹೊತ್ತಿನಲ್ಲಿ ಕೆಲಸ ತಂಡದಿಂದ ಗೆದ್ದು ಬಂದಿದ್ದೀವಿ. ಅಭಿವೃದ್ಧಿ ಕೆಲಸ ಮುಂದೆ ಈ ಬಿಲ್ಡಿಂಗ್ನ ಒಳ್ಳೆ ಎತ್ತರಕ್ಕೆ ಕಟ್ಟಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಈ ಸಮಾಜನ ನಮ್ಮಲ್ಲಿ ಇದು ಅಭಿವೃದ್ಧಿ ಮಾಡಬೇಕು ಅಂತ. ನಾವು ಇಲ್ಲಿ 12 ಜನ ಗೆದ್ದಿದ್ದೀವಿ ಸಿಟಿನಲ್ಲಿ. ಎಷ್ಟೋ 8 ಪುರುಷರು 4 ಮಹಿಳೆಯರು ಗೆದ್ದು ಜಯಗಳಿಸಿದ್ದೀವಿ. ನಮ್ಮ ಹೆಸರು ನಾಗರಾಚಾರ್ಯ, ಎಸ್ ನಾಗರಾಚಾರ್ಯ. ಸಮಾಜವು 1942ನೇ ಇಸ್ವಿಯಿಂದ ರಾಜ್ಯ ಮಟ್ಟದ ಸಮಾಜ. ಇದು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಸಮಾಜ. ಈ ಸಮಾಜದಲ್ಲಿ ಸಮಾಜ ಸೇವೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇತ್ತು. ಆದರೆ ಕೋವಿಡ್ ಬಂದಾಗಿಂದ ಇದನ್ನ ಚುನಾವಣೆ ನಡೆಸೋಕ್ಕಾಗ್ದೇನೆ ಕೋವಿಡಿಂದ ಅಡ್ಮಿನಿಸ್ಟ್ರೇಟಿವ್ ಕಾಲದಲ್ಲಿ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅಡ್ಮಿನಿಸ್ಟ್ರೇಟರ್ ಇದನ್ನ ನಡೆಸ್ಕೊಂಡು ಬಂದು ಸರ್ಕಾರದ ಆದೇಶದಂತೆ ಈ ಚುನಾವಣಾ ನಡೆಸಿ ಇವರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಆದೇಶದ ಪ್ರಕಾರ ಅದನ್ನ ನಡೆಸ್ಕೊಂಡು ಬಂದರು. ಆದರೂ ಕೂಡ ಯಾವುದೇ ಕಾರಣದಲ್ಲಿ ಇಲ್ಲಿಂದ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ಇದುಗಳಿಗೂ ಕೂಡ ವ್ಯವಸ್ಥೆ ಮಾಡಿಕೊಂಡು ನಡೆಸ್ಕೊಂಡು ಬಂದಿದೆ. ಇದಕ್ಕೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ವಿಶ್ವಕರ್ಮ ಜನಾಂಗ ಬಹಳಷ್ಟು ಹೆಲ್ಪ್ ಮಾಡಿ ಇದಕ್ಕೆ ಯಾವುದೇ ಕಾರಣದಿಂದ ಯಾವುದೇ ತೊಂದರೆ ಆಗದೆ ನಡ್ಕೊಂಡು ಬಂದಿದೆ. ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಆರ್ಗನೈಸೇಷನ್ ಆಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದರಿಂದ ಇದು ಇದೇ ರೀತಿ ಮುಂದೆ ಬರಲಿ ಅಂತ ನನ್ನ ಆಸೆ. ಹೀಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮಣ್ KN ಅಂತ. ಹೌದು. ವಿಶ್ವಕರ್ಮ ಜನಾಂಗದ ಏನು 10,000 ಜನ ಸದಸ್ಯರಿದ್ದಾರೆ ಈ ಸಮಾಜದಲ್ಲಿ. ಸುಮಾರು 70 ವರ್ಷಗಳಾಯಿತು ಈ ಸಮಾಜ ಕಟ್ಟಿ. ನನ್ನ ತಾಯಿ ತಮ್ಮ ನರಸಿಂಹಗೋಪಾಲಾಚಾರ್ಯ ಅವರು ಸ್ಥಾಪನೆ ಮಾಡಿದಂಥ ಇದು ಸಮಾಜ. ಅವತ್ತಿಂದ ಇವತ್ತವರೆಗೂ ಈ ಸಮಾಜದಲ್ಲಿ ನಾವು ಮಾಡ್ತಾ ಇದ್ದೀವಿ. 10 ವರ್ಷಗಳ ಕಾಲ ಆಗಿತ್ತು. ಇವಾಗ ಈ ಸಮಾಜ ಇವತ್ತಿಗೆ ನಾವು ರೀತಿ ತಂದಿದ್ದೀವಿ. ಮುಂದೆ ಈ ಸಮಾಜದಲ್ಲಿ ಕೆಲವು ಏನು ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲ ನಡೆಸ್ಕೊಂಡು ಹೋಗ್ಬೇಕು ಈ ಸಮಾಜನ. ಈ ಸಮಾಜನ ಸಾರ್ವಜನಿಕರ ಹಿತಾಸಕ್ತಿಗೆ ನಮ್ಮ ಜನಾಂಗಕ್ಕೋಸ್ಕರ ಮಾಡಿರೋಂಥದ್ದು. ಈ ಸಮಾಜ ನಡೆಸಬೇಕು. ಈ ಸಮಾಜದ ನಮ್ಮ ವಿಶ್ವಕರ್ಮ ಜನಾಂಗ ಏನೈತೆ ಕರ್ನಾಟಕದಲ್ಲಿ 37 ಲಕ್ಷ ಜನ ಐತೆ ಕರ್ನಾಟಕದಲ್ಲಿ. ಅವನ್ನೆಲ್ಲ ಒಂದುಗೂಡಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜನ ನಡೆಸಬೇಕು ಅಂತೇಳಿ ಇವತ್ತು ಏನು ಗೆದ್ದಿದ್ದಾರೆ ನೀವೆಲ್ಲ ಏನು ಅಭ್ಯರ್ಥಿಗಳನ್ನ ಮಾಡಿ ಆಯ್ಕೆ ಮಾಡಿ ಓಟ್ ಹಾಕಿದ್ರ ಅವ್ರಿಗೆಲ್ಲರಿಗೂ ಪೂರ್ವಕ ಧನ್ಯವಾದಗಳು. ಕನ್ನಡ ರಾಜು. ಇದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಎಲೆಕ್ಷನ್ ಆಗಿದೆ ಇವತ್ತು. ಇದು 2019 ಎಲೆಕ್ಷನ್ ಆಗ್ಬೇಕಾಯ್ತು. ಕೊರೋನಾ ಇರೋದ್ರಿಂದ ಇದು ಮುಂದೂಡಿಕೆ ಆಗಿ ಆಫೀಸರ್ ಮೂಲಕ ನಡೀತಾ ಇತ್ತು. ಈ ವರ್ಷ 2025ರಲ್ಲಿ ಎಲೆಕ್ಷನ್ ನಡೆದಿದೆ. ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ ಅವರು 12 ಜನ ನಾವೇನು ಸೆಲೆಕ್ಷನ್ ಮಾಡಿದ್ದೀವಿ ಅವರು ಬಂದಿದ್ದಾರೆ. ಅವರ ಪ್ರಣಾಳಿಕೆ ಪ್ರಕಾರ ನಮ್ಮ ವಿಶ್ವಕರ್ಮ ಸಮಾಜದ ಈ ಒಂದು ಕಟ್ಟಡ ಏನಿದೆ ಅದನ್ನ ಪುನರ್ ನಿರ್ಮಾಣ ಮಾಡುವಂಥದ್ದು. ಮತ್ತೆ ನಮ್ಮ ಬಿಡದಿಯಲ್ಲಿ ಒಂದು ಜಾಗ ಏನು ತೆಗೆದಿಟ್ಟಿದ್ದಾರೆ ಅದಕ್ಕೆ ಒಂದು ಹಾಸ್ಟೆಲ್ ಆಗಲಿ, ಒಂದು ಎಜುಕೇಶನ್ ಸೊಸೈಟಿ ಆಗಲಿ, ಅಥವಾ ಒಂದು ಮೆಡಿಕಲ್ ಫೆಸಿಲಿಟಿ ಆಗಲಿ, ಆಮೇಲೆ ಸಮಾಜಕ್ಕೆ ಆಗೋ ಒಳ್ಳೆ ಕಾರ್ಯಗಳು ಮಾಡೋ ಅಂತ ಒಂದು ಕಲ್ಯಾಣ ಮಂಟಪ ಆಗಲಿ, ಈ ತರ ಒಂದು ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮತ್ತೆ ಯುವ ಸಂಘಟನೆ ಮಾಡಿ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಏನಿದ್ದಾರೆ ಯುವ ನೆಕ್ಸ್ಟ್ ಪೀಳಿಗೆ ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಒಂದು ಸಮಾಜವನ್ನ ಒಗ್ಗೂಡಿಸಿ ಇನ್ನ ಬಲಿಷ್ಠ ಮಾಡಿ ಇತರೆ ಸಮಾಜಗಳು ಯಾವ ತರ ಇದೆ ಆ ತರ ರೀತಿಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜವನ್ನು ಮೇಲೆತ್ತಿ ಮುಂದೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಘಟನೆ ಮುಂದೆ ಹೊರದಿದೆ. ಸೊ ಇದು ಇನ್ನು ಮುಂದಿನ ಚುನಾವಣೆ ಒಳಗಡೆ ಅಂದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ಒಂದು ಬಲಿಷ್ಠವಾದ ಒಂದು ಸಮಾಜವಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮುಂದೆ ನಡೀತಾ ಇದ್ದೀವಿ. ಹಾಗೆ ಸಮಾಜಕ್ಕೆ ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು. ವಿದ್ಯಾರ್ಥಿಗಳಿಗಾಗ್ಬೋದು ಅಥವಾ ಒಂದು ಹಿರಿಯ ನಾಗರಿಕರಿಗಾಗಿರ್ಬೋದು ಅಥವಾ ಒಳ್ಳೆ ಒಂದು ಏನೋ ಒಂದು ಸಾಧನೆ ಮಾಡಿರೋಂಥ ಸಾಧಕರಿಗಾಗಿರ್ಬೋದು ಒಂದು ಉತ್ತೇಜನ ನೀಡುವಂತ ನಿಟ್ಟಿನಲ್ಲಿನೂ
ಮತ್ತೆ ಸಮಾಜನ ಒಗ್ಗೂಡಿಸೋದ್ರಲ್ಲಿನೂ ನಾವು ಒಂದು ಮುಂದಿನ ಹೆಜ್ಜೆ ಇಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮುಂದೆ ನಡೀತಾ ಇದೀವಿ. ಸೊ ಸರ್, ಇದು ವಿಶ್ವಕರ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಉತ್ತೇಜನ ನೀಡಲು ಹಾಸ್ಟೆಲ್ ಇಲ್ಲ ಅಂತ ಹೇಳ್ತೇವೆ ಮಕ್ಕಳಿಗೆ. ಇವಾಗ ಪ್ರೆಸೆಂಟ್ಲಿ ಇಲ್ಲಿ ವಿಶ್ವಕರ್ಮ ಸಮಾಜದ ಈ ಕಟ್ಟಡದಲ್ಲಿ ಸುಮಾರು 50 ಜನ ವಿದ್ಯಾರ್ಥಿಗಳು ಅಭ್ಯಾಸ ಅಂದ್ರೆ ಹಾಸ್ಟೆಲ್ ನಡೀತಾ ಇದೆ. ನಮ್ಮ ಉದ್ದೇಶ ಇರೋದು ಬಿಡದಿಯಲ್ಲಿ ಏನಿದೆ ಅದರಲ್ಲಿ ಒಂದು ಹಾಸ್ಟೆಲ್ ಮಾಡಿ ಸುಮಾರು ಒಂದು 200 ಜನ ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ಭವಿಷ್ಯಕ್ಕಾಗಿ ಒಂದು ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆ. ಸೊ ಅದರಲ್ಲಿ ನಾವು ಕೈಗೂಡಿಸಿ ನಮ್ಮ ಸಮಾಜದಲ್ಲಿ ಯಾರ್ಯಾರು ಹಿರಿಯ ಮುಖಂಡರಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ನಮ್ಮ ಸಮಾಜಕ್ಕೆ ಒಗ್ಗೂಡಿಸಿ ಈ ರೀತಿಯ ಒಂದು ವಿದ್ಯಾರ್ಥಿಗಳಿಗೂ ಒಂದು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸರ್, ನಿಮ್ಮ ಇದರಲ್ಲಿ ಸಮಾಜದಲ್ಲಿ ದೊಡ್ಡವರು ಹಿರಿಯರಿಗೆ ಮತ್ತೆ ಒಳ್ಳೆ ಶ್ರೀಮಂತರಿಗೆ ತಮ್ಮ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಹೇಳೋದು ವಿಶ್ವಕರ್ಮದಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಒಂದು ಒಗ್ಗಟ್ಟು ಕಡಿಮೆ ಇದೆ. ಒಗ್ಗಟ್ಟನ್ನ ನಾವು ಬಲಿಷ್ಠ ಮಾಡ್ಕೊಂಡು ಹೋಗ್ಬೇಕು. ಈ ಯುವ ಪೀಳಿಗೆ ಏನಿದೆ ಇದು ಇವ್ರ ಕೈಯಿಂದಾನೇ ಸಾಧ್ಯ ಇದು. ಯಾಕಂದ್ರೆ ಇವಾಗ ಹಳೆ ಜನರೇಷನ್ ಏನಿದೆ ಅವ್ರಿಗೆ ಒಂದು ಹುಮ್ಮಸ್ಸು ಕಡಿಮೆ ಆಗಿದೆ. ಸೊ ನಾವು ಯುವ ಪೀಳಿಗೆ ಏನಿದೆ ನಾವು ಈ ಸಮಾಜದಲ್ಲಿ ಈ ದೊಡ್ಡವರ ಆಶೀರ್ವಾದ, ಅವರ ಒಂದು ಅನುಭವ, ಅವರ ಒಂದು ಅಧಿಕಾರ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಸಮಾಜನ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಯಾವ ರೀತಿ ಬೆಳೆಸ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಿಕೊಂಡು ಸಮಾಜದಲ್ಲಿರೋ ಎಲ್ಲ ಒಬ್ಬ ಸದಸ್ಯರಿಗೂ ಯಾವ ರೀತಿಯಲ್ಲಿ ಒಂದು ಅನುಕೂಲ ಆಗೋ ತರ ರೀತಿಯಲ್ಲಿ ಒಂದು ಇದು ಮಾಡೋಣ ಅನ್ನೋದು ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ನಮ್ಮ ಹೆಸರು ಸುರೇಶ್ ಎಂ ಅಂತ. ನಾವು ರಾಜಾಜಿನಗರ ಇಂದ ಬಂದಿರೋದು. ನಾವು ಆಕ್ಚುಲಿ ನಾಮಿನೇಷನ್ ಹಾಕಿದ್ವಿ, ಬಟ್ ಹಿರಿಯರ ಒಂದು ಉದ್ದೇಶದಿಂದ ನಾವು ಒಗ್ಗೂಡ್ಕೊಂಡು ಇವಾಗ ಯೂತ್ ವಿಂಗ್ ಅಂತ ಒಂದು ಏನ್ ಮಾಡ್ಬೇಕು ಅಂತಿದ್ದಾರೆ ಅದಕ್ಕೆ ಒಂದು ಪಾರ್ಟಿಸಿಪೇಟ್ ಮಾಡೋಣ ಅಂತಿದ್ವಿ.